ಜನ ಪ್ರಶ್ನೆ ಮಾಡಬೇಕು, ಜನ ಎಲ್ಲವನ್ನೂ ಕೂಡ ಕೇಳಬೇಕು ಅಂತ ಹೇಳ್ತಾ ಇದ್ರಿ. ಸೊ ಜನರಿಗೆ ಈಗ ನೀವೇನು ಬದಲಾವಣೆ ಆಗಿಲ್ಲ ಇಂಥದ್ದೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಅಂತ ಅದು ಜನರಿಗೆ ಭಯ ಹುಟ್ಟಿಸ್ತಾ ಇದೆ. ಇವತ್ತು ಪ್ರಶ್ನೆ ಮಾಡೋದಕ್ಕೂ ಕೂಡ ಭಯ ಹುಟ್ಟಿಸ್ತಾ ಇದೆ. ನನಗೆ ಈ ಥರ ಪ್ರಾಬ್ಲಮ್ ಇದೆ, ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಕೇಳೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಸೊ ನೀವು ಕೇಳಿದ್ರಲ್ಲ ಏನು ಬದಲಾವಣೆ ಆಗಬೇಕು ಅಂತ. ಸೊ ಇದು ಬದಲಾವಣೆ ಆಗಬೇಕು. ಮತ್ತು ನೀವು ಜನರು ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಇವರೊಂದು ಪ್ರಶ್ನೆ ಕೇಳಿದ್ರು. ಸೊ ಜನರಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದೇ ಹಾಗೆ. ಸೊ ಜನರಿಗೆ ಬೇಕಾಗಿರೋದು ಅವ್ರಿಗೆ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೆಲಸ ಮಾಡಿಕೊಡೋರು, ಅಭಿವೃದ್ಧಿ ಮಾಡಿಕೊಡೋರು ಬೇಕು. ಅದಕ್ಕಾಗಿ ಅವ್ರು ಓಟ್ ಹಾಕಬೇಕು ಅಂತ ಅವ್ರು ಕೇಳೋ, ನಿಮಗೇನಮ್ಮ ಬೇಕು ಅಂತ ನಾವು ಪ್ರಶ್ನೆ ಮಾಡಿದಾಗ ಅವ್ರು ಬಯಸುವಂಥ ಉತ್ತರನೇ ಇದು. ಸೊ ಹೀಗಿರುವಾಗ ಜನ ಭಯ ಪಡ್ತಾ ಇದ್ದಾರೆ. ನೀವು ಯಾಕೆ ಅಧಿಕಾರಕ್ಕೆ ಬಂದು ಇದೆಲ್ಲವನ್ನು ಹೋಗಲಾಡಿಸಿ ಅಲ್ಲಿಗೆ ನಿಲ್ಸಿ ಒಂದು ನಿಮಿಷ. ಯಾಕಂದ್ರೆ ಅದು ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದ್ದು. ಜನ ಕೇಳೋದಿಕ್ಕೆ ಭಯ ಪಡ್ತಿದ್ದಾರೆ ಅಲ್ವಾ? ಯಾಕೆ ಭಯ ಪಡುವಂತ ವ್ಯಕ್ತಿಗಳನ್ನ ನಾವು ತಂದಿದ್ದೀವಿ. ನಾನು 2 ಲಕ್ಷ ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡೋ ಒಬ್ಬ ನಾರ್ಮಲ್ ವ್ಯಕ್ತಿ ಅಂತಂದರೆ ನಾನು ಕೇಳ್ತಿದ್ದೆ ಧೈರ್ಯವಾಗಿ. ನಾನು ತಂದಿರೋದು ಕೋಟ್ಯಾಧೀಶ್ವರ. 10 ಜನ ಬೌನ್ಸರ್ಶಿಪ್ ಓಡೋ ನಾನು ಹೆಂಗೆ ಕೇಳಲಿ? ಓಟ್ ಹಾಕ್ಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಇದು. ಅರ್ಥ ಆಯ್ತವ್ರೆ ನಾನು ಹೇಳ್ತಾ ಇರೋದು. ಆಮೇಲೆ ಇನ್ನೊಂದು ಹೇಳಿದ್ರಿ, ಇದಕ್ಕೇನು ಸೊಲ್ಯೂಷನ್ನು? ಇವಾಗ ಈ ಥರ ಒಂದು ಬದಲಾವಣೆ ಮಾಡೋಕ್ಕೆ ಆಗಲ್ಲ, ಒಂದು ಸತಿ ಬಂದ್ಬಿಟ್ರೆ. ಇದಕ್ಕೆ ಅಮ್ಮ ನಾವು ಕೇಳ್ತಿರೋದು ರೈಟ್ ಟು ರೀಕಾಲ್ ಬರಬೇಕು. ಒಬ್ಬ ಅಭ್ಯರ್ಥಿನ ಎಲೆಕ್ಟ್ ಮಾಡಿದ್ರ ಮೇಲೆ ಅವನೊಂದು SOP ಅಂತ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರಲ್ಲೇ ಕೆಲಸ ಮಾಡಬೇಕು. ಅಕಸ್ಮಾತ್ ಅವ್ನು ಮಾಡಲಿಲ್ವಾ ಅವನ್ನ ತೆಗೆಯುವಂಥ ಒಂದು ಸಿಸ್ಟಮ್ಮು ಸಂವಿಧಾನದಲ್ಲಿ ಏನೋ ಒಂದು ಬದಲಾವಣೆ, ಸಂವಿಧಾನದಲ್ಲಿ ಒಂದು ಅಮೆಂಡ್ಮೆಂಟ್ ಅಂತಾರಲ್ಲ, ಅದು ಆಗೋದಕ್ಕೋಸ್ಕರ ನಾವೆಲ್ಲ ಫೈಟ್ ಮಾಡಬೇಕು. ಅದೊಂದೇ ಸಂವಿಧಾನ ತಿದ್ದುಪಡಿ ಅನ್ನೋದೇ ಬಹಳಷ್ಟು ಕಾಂಟ್ರವರ್ಷಿಯಲ್ ವಿಚಾರ ಆಗ್ಬಿಟ್ಟಿದೆ. ನಿಮಗೂ ಗೊತ್ತಿದೆ ಸರ್, ಸಂವಿಧಾನದಲ್ಲಿ ಏನೇ ಬದಲಾವಣೆ ತರ್ತೀನಿ ಅಂದ್ರೂ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡೋರು ಇವರು ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗೋಗ್ಬಿಟ್ಟಿದೆ. ಇಲ್ಲ ಹಂಗೆ ಹೇಳ್ಬೇಡಿ. ಏನೇ ಬದಲಾವಣೆ ತಂದ್ರು ಸಂವಿಧಾನದಲ್ಲೇ ಬರ್ದಿದ್ದಾರೆ. ಇದನ್ನ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ಕೊಂಡು ಹೋಗಿ ಅಂತ ಸಂವಿಧಾನದಲ್ಲೇ ಇದೆ. ಏನು ಹೇಳಿ? ಅವಾಗ ನಾವು ಕೇಳ್ತಿರೋದು ಇಲ್ಲಿ ಬೇರೆ ಯಾವುದೋ ಇಶ್ಯೂಗಳಲ್ಲ, ಯಾವುದೋ ಧರ್ಮದ್ದು, ಜಾತಿದು ಅಥವಾ ಇನ್ಯಾವುದೋ ವಿಷಯಗಳು ನಾವು ಮಾತಾಡ್ತಾ ಇಲ್ಲ. ಇಲ್ಲಿ ಜನಗಳಿಗೆ ಬೇಕಾಗಿರುವಂಥದ್ದು, ಅವನು ಅರ್ಹನಲ್ಲದೆ ಇದ್ದರೆ, ಅವನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ತೆಗಿಯೋ ಒಂದು ಸಿಸ್ಟಮ್ ಬರಬೇಕು. ಯಾವ ರೀತಿ ತೆಗಿತೀರಾ? ಸುಮ್ಮನೆ ತೆಗಿಯೋಕ್ಕಾಗಲ್ಲ ನೀವು ಅಲ್ವಾ? ಅದಕ್ಕೊಂದು ಪ್ರೊಸೀಜರ್ ಬೇಕು. ಆ ಪ್ರೊಸೀಜರ್ಗೆ ಒಂದು SOP ಬೇಕು. ಈಗ ಯಾವುದೇ ನೀವು ಕಾರ್ಪೊರೇಟ್ ಕಂಪ್ನಿಗೆ ಹೋಗಿ ಅವ್ನಿಗೊಂದು SOP ಇರುತ್ತೆ, ಹಿಂಗೆ ಕೆಲಸ ಮಾಡಬೇಕಪ್ಪ ಅಂತ. ಸರಿ ಮಾಡಿಲ್ವಾ, ಹೋಗ್ತಾ ಇರಪ್ಪ ಅಂತಾರೆ. ಆ ಒಂದು ಸಿಸ್ಟಮ್ ನಮ್ಮಲ್ಲಿ ಬರಬೇಕಲ್ವಾ? ಬರಬೇಕಾ ಬೇಡವಾ? ಎಲ್ಲದಕ್ಕೂ ಒಂದು ಖರ್ಚು ಅಂತ ಆಗೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದ್ ನಿಮಿಷ ಸರ್, ನೋಡಿ ಇದು ನಮಗೆ ಬಹಳ ಬೇಗ ಕಾಂಗ್ರೆಸ್ ಅವರೇ, BJP ಅವರೇ, ಅದೆಲ್ಲ ಇಲ್ಲಿ ನಾವೆಲ್ಲ ಪ್ರಜೆಗಳಾಗಿ ಒಂದು ಒಮ್ಮನಸ್ಸಿಂದ ಮಾತಾಡ್ತಾ ಇದ್ದೀವಿ. ನೀವು SOP ಬಗ್ಗೆ ಕೇಳ್ತಾ ಇದ್ರಿ ಸರ್. ಅಂದ್ರೆ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವರನ್ನು ತೆಗಿಯೋ ಆಯ್ಕೆ, ರೈಟ್ ಟು ರೀಕಾಲ್ ಜನರಿಗೆ ಬರಬೇಕು, ವ್ಯಾಲಿಡ್. ಆದ್ರೆ ತೆಗೆದ ಮೇಲೆ ನಂತರ ಏನು? ಮತ್ತೊಂದು ಚುನಾವಣೆ ಅಂದ್ರೆ ಮತ್ತೆ ಜನರ ತೆರಿಗೆ ದುಡ್ಡು. ಎಷ್ಟು ಜನಕ್ಕೆ ಫುಲ್ಫಿಲ್ ಮಾಡ್ಲಿಕ್ಕೆ ಆಗುತ್ತೆ? ವಾಪಸ್ ರಾಜಕೀಯಕ್ಕೆ ಹೋಗ್ತಾ ಇದ್ದೀರಾ. ಮತ್ತೆ ನೀವು ಸಭೆ ಸಮಾರಂಭ ಕೋಟ್ಯಾಂತರ ರೂಪಾಯಿ ಆ ಸಿಸ್ಟಮೇ ಇರಲ್ಲ. ಒಂದು ಸತಿ ಪ್ರಜಾಕೀಯ ಅನ್ನೋ ಸಿಸ್ಟಮ್ ಬಂದ್ಬಿಟ್ರೆ ಅಲ್ಲಿ ಹಣ ಖರ್ಚು ಮಾಡಿ ವ್ಯವಸ್ಥೆನೇ ಇರಲ್ಲ. ಅಲ್ಲಿ ಮತ್ತೆ ವಿಚಾರ ತಿಳಿಸ್ತಾನೆ, ನಾನು ಈ ಥರ ಅಂತಾನೆ ಟಪ ಅಂತ ಎಲೆಕ್ಷನ್ ಆಗೋ ಸಿಸ್ಟಮ್ ಬರ್ಬೋದು. ಹಣ ಖರ್ಚು ಮಾಡ್ದೇನೆ ಎಲೆಕ್ಷನ್ ಮಾಡ್ಬೋದು. ಈಗ ನಿಮಗೆಲ್ಲ ಗೊತ್ತಿರೋಂಗೆ ಎಲೆಕ್ಷನ್ ಕಮಿಷನ್ ಎಷ್ಟಿದೆ ಖರ್ಚು ಮಾಡಬೇಕು ಅಂತ? ಒಂದು ಮಿನಿಮಮ್ ಇದೆ ಅಲ್ವಾ? ಅಷ್ಟು ಆಗ್ತಾ ಇದೆಯಾ? ಅಲ್ಲಲ್ಲ, ಯಾಕೆ ಸಾಕಾಗಲ್ಲ? ಇಲ್ಲ ಈಗಿರೋ ಭ್ರಷ್ಟಾಚಾರ ಸಾಕಾಗತ್ತೆ. ಸುಮ್ಮನೆ ಬರ್ದಿಲ್ಲ ಅಲ್ವಾ? ನೀವು ಎಲೆಕ್ಷನ್ನ ಕಡಿಮೆ ಖರ್ಚಲ್ಲಿ ಮಾಡೋವಂಥ ಒಂದು ಪದ್ಧತಿನೂ ತರ್ಬೋದು. ಇದೆಲ್ಲ ಮನಸ್ಸು ಮಾಡಬೇಕಾದ ಯಾರು? ಅಷ್ಟೇ ನಾನು ಹೇಳ್ತಿರೋದು. ಪ್ರಜೆಗಳು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಅವ್ರು ಹೇಳಿದಾಗ ಖಂಡಿತ ನಾನು ಹೋಗಿ ಕೂತ್ಕೊಂಡು ಇದನ್ನು ಮಾಡಕ್ಕೆ ಟ್ರೈ ಮಾಡ್ತೀನಿ ಅಲ್ವಾ? ಸಪೋರ್ಟು ಬೇಕಲ್ವ ನನಗೆ? ನಿಜ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು